ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮಾರ್ನಿಂಗು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಸೊ ದೀಪ ಎಲ್ಲ ಅಂಟಿಸ್ಬೇಕಾಗಿತ್ತು. ಹಾಗಾಗಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಕೆಲಸದ ಆಂಟಿ ಸ್ವಲ್ಪ ಸಿಂಪಲ್ಲಾಗಿ ಕೆಲಸ ಎಲ್ಲ ಮಾಡಿಕೊಟ್ರು. ಕೆಲಸದ ಆಂಟಿ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಅವ್ರ ಜೊತೆ ನಾನು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಜೊತೆಯಲ್ಲಿ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಿಟಕಿ ಎಲ್ಲ ಸೀಟೋದೆಲ್ಲ ಇದೆ. ಸೊ ಹಾಗಾಗಿ ಸಂಡೇ ಅಥವಾ ಸ್ಯಾಟರ್ಡೇ ಏನಾದರೂ ಮಾಡ್ಕೊಳ್ಳೋಣ. ಇವತ್ತು ಫುಲ್ಲು ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇವತ್ತು ಸ್ವಲ್ಪ ಅಂಗಡಿಗೆಲ್ಲ ಹೋಗೋದೆಲ್ಲ ಲೇಟಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಕಿಚನ್ದು ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಮನೆಯೆಲ್ಲ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಸ್ಟೆಪ್ಸು ಎಲ್ಲ ಆಂಟಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾನು ಮಕ್ಕಳಿಗೆ ಈವ್ನಿಂಗು ಸ್ಕೂಲಿಂದ ಬರೋ ಹೊತ್ತಿಗೆ ಏನಾದ್ರೂ ಅವರಿಗೆ ಜ್ಯೂಸ್ ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಅವ್ರಿಗೆ ಜ್ಯೂಸ್ ಮಾಡಿಕೊಡೋದಕ್ಕೆ ಅಂತ ಹೇಳಿಬಿಟ್ಟು ನನ್ನ ಮಗ ಆಲ್ರೆಡಿ ಹೇಳಿದ್ದ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕೊಡು ಅಮ್ಮ ಅಂತ ಹೇಳಿ. ಸೊ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಗೋಡಂಬಿ, 5 ಬಾದಾಮಿ, ನಂತರ ಪಿಸ್ತಾ, ನಂತರ ಈ ಒಂದು ಸೀಡ್ಸ್ ಬರುತ್ತೆ, ಪಂಪ್ಕಿನ್ ಸೀಡ್ಸ್ ಬರುತ್ತಲ್ಲ, ಸೊ ಅದು. ಸೊ ಎಲ್ಲ ಥರ ಡ್ರೈ ಫ್ರೂಟ್ಸ್ನೂ ನೀವು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಡ ಅಂತೀರೋ ಆ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ಬೋದು. ಸೊ ಇದನ್ನು ಇಷ್ಟು ನನಗೆ ಯಾವುದ್ಯಾವ್ದು ಡ್ರೈ ಫ್ರೂಟ್ಸ್ ಬೇಕು ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡೆ. ಸುಮಾರು ನಾನು ಒಂದು 5 ಟೈಪ್ಸಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡೆ. ಖರ್ಜೂರನೂ ಸಹ ನೀವು ಹಾಕ್ಕೊಳ್ಳಿ. ಖರ್ಜೂರ ಇಲ್ಲ ಅಂತಂದರೆ ನೀವು ಶುಗರ್ನ ಯೂಸ್ ಮಾಡಬೇಡಿ, ಅದಕ್ಕೆ ಬೆಲ್ಲನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಖರ್ಜೂರ ಎಲ್ಲ ಹಾಕ್ಕೊಂಡೆ, ಸೀಡ್ಸು ಇದೆಲ್ಲ ಹಾಕ್ಕೊಂಡು ಒಂದು ಬೆಚ್ಚಗಿನ ನೀರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಯೂಸ್ ಮಾಡಬೇಕಾದ್ರೆ, ಮಕ್ಳಿಗೆ ಕೊಡಬೇಕಾದ್ರೆ ಈ ರೀತಿ ಬೆಚ್ಚಗಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದ್ರೂ ನೀವು ಈ ರೀತಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಗಲೀಜಿರುತ್ತೆ. ಸೊ ದ್ರಾಕ್ಷಿಗೆ ತುಂಬಾ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಅದನ್ನು ಡ್ರೈ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ನೋಡಿ ಈ ಥರ ವಾಶ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ನ ತಿನ್ನಬೇಡಿ. ಈ ರೀತಿ ವಾಶ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಾನು ಪಿಸ್ತಾ ಇಲ್ಲಿ ಹಾಕೋದು ಮರ್ತುಬಿಟ್ಟಿದ್ದೆ ಅಂತ ಹೇಳಿ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗೆ ಪಿಸ್ತಾ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿ ಕ್ವಾಂಟಿಟಿ ಜಾಸ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ಎಲ್ಲ ಹಾಕ್ಕೊಂಡು ಆದಮೇಲೆ ನೀವು ಇದಕ್ಕೆ ಖರ್ಜೂರ ಇಲ್ಲ ಅಂತಂದರೆ ಜೇನುತುಪ್ಪನ ಸೇರಿಸಿ ನೀವು ಇದನ್ನು ಕೊಡ್ಬೋದು ಮಕ್ಕಳಿಗೆ. ಸೊ ನಾನಿಲ್ಲಿ ಹಾಲನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಇದನ್ನು 4ರಿಂದ 6 ಅವರ್ಸು ನಾನು ಇದನ್ನು ನೆನೆಸಿ ಇಡ್ತೀನಿ. ಸೊ ಆಲ್ರೆಡಿ ನಾನು ಮಾರ್ನಿಂಗೇ ಮಾಡಿ ಇಟ್ಟಿದ್ದರಿಂದ ಮಕ್ಕಳು ಬರೋ ಹೊತ್ತಿಗೆ ಚೆನ್ನಾಗಿ ನೆಂದಿತ್ತು. ಹಾಗಾಗಿ ಇವಾಗ ಅವರಿಗೆ ಮಿಕ್ಸಿಂಗ್ ಮಾಡಿಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಒಂದು ಬಾಳೆಹಣ್ಣು ಹಾಕ್ಕೊಳ್ತೀನಿ. ಒಂದು ಪಚ್ಚ ಬಾಳೆಹಣ್ಣು ಹಾಕ್ಕೊಂಡ್ರೆ ಸಾಕು. ಸೊ ತುಂಬ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡ್ರೆ ತೊಂದರೆ ಇಲ್ಲ. ನಾನಿಲ್ಲಿ 4 ಜನಕ್ಕೆ ಮಾಡಿದ್ದೆ. ನೀವು 4 ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕೋದ್ರಿಂದ ಅದೇ ತುಂಬ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಡೈಲಿ ಏನು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ವಾರಕ್ಕೆ ಒಂದು 2ರಿಂದ 3 ಸಾರಿ ಈ ಥರ ಮಾಡಿಕೊಟ್ರೆ ಒಳ್ಳೆಯದು. ಪ್ರತಿದಿನ ಮಾಡ್ಕೊಳ್ಳೋದ್ರಿಂದ ಅದು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ವಾರಕ್ಕೆ ಒಂದು 3 ಸಾರಿ ಈ ಥರ ಮಾಡಿಕೊಡಿ. ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ನ ಹಾಗೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಒಂದು ಡ್ರಿಂಕಾಗಿ ಅಂದರೆ ಜ್ಯೂಸಾಗಿ ಈ ಥರ ಕುಡಿತಾರೆ ಅಂತಲೇ ಹೇಳ್ಬೋದು. ಸೊ ನಾವು ಇಲ್ಲಿ ಹಾಲು ಹಾಕೋದು ಬೇಡ, ನಿಮಗೆ ಮಕ್ಕಳಿಗೆ ಕಫ ಆ ಥರ ಆಗುತ್ತೆ, ಹಾಲು ಬೇಡ ಅನ್ನೋರು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿ ಸಹ ಇಟ್ಕೊಂಡು ಈ ಥರ ಮಾಡ್ಕೊಳ್ಬೋದು. ಸೊ ನೀವು ಬಾಳೆಹಣ್ಣು ಸ್ಕಿಪ್ ಮಾಡಬೇಕಾಗುತ್ತೆ, ಬಾಳೆಹಣ್ಣು ಹಾಕಬೇಡಿ. ಸೊ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಡ್ರೈ ಫ್ರೂಟ್ಸ್ ತಿಂದಲೇ ಇರೋರು ಈ ಥರ ಮಾಡ್ಕೊಂಡು ಕುಡೀರಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹೆಂಗಾಯ್ತು? ಯಾವುದು ಹೇಳೋದು? ಅಲ್ಲ, ಯಾವುದದು ಜ್ಯೂಸ್ ಹೇಳು? ಬಾಳೆಹಣ್ಣ ಅಲ್ಲ, ಡ್ರೈ ಫ್ರೂಟ್ಸ್ದು. ಚೆನ್ನಾಯ್ತಾ?
ಸೊ ಈವ್ನಿಂಗು ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ನೀವು ಇವತ್ತು ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ, ಸೊ ಮಾರ್ನಿಂಗು ಎಲ್ಲರೂ ಸ್ಕೂಲಿಗೆ ಮತ್ತು ಅವರ ಕೆಲಸಕ್ಕೆ ಹೊರಟ್ಬಿಟ್ಟಿರ್ತೀವಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕಾಗಿರಲಿಲ್ಲ. ಇವಾಗ ಹೊರಡ್ತಾ ಇದ್ವಿ. ಇವ್ನು ಎಲ್ಲೋದ್ರೂ ಚಪ್ಪಲಿತೆ ನಮಗೆ ಸಮಸ್ಯೆ. ಅವ್ನು ಚಪ್ಪಲಿ ಕಳೆದೋಗ್ಬಿಡುತ್ತೆ ಅನ್ನೋದೊಂದು ಭಯ. ದೇವಸ್ಥಾನಕ್ಕೆ ಬರ್ತಾನೆ ಅಂದರೆ ಅವ್ನಿಗೆ ಚಪ್ಪಲಿ ಕಳೆದೋಗುತ್ತೆ ಅನ್ನೋದು ಭಯ. ಸೊ ಇಲ್ಲಿಗೆ ಬಂದು ನಾವು 300 ರೂಪೀಸ್ ಟಿಕೆಟ್ ತೊಗೊಂಡು ಬೇಗ ದರ್ಶನ ಅಂದರೆ ಸ್ಪೆಷಲ್ ದರ್ಶನ ಇರುತ್ತಲ್ಲ, ಅದು ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಸೊ ಈ ಒಂದು ದೇವಸ್ಥಾನ ನೀವು ತುಂಬ ಟಿ ವಿ ಸೀರಿಯಲ್ಗಳಲ್ಲಾಗಿರ್ಬೋದು, ಫಿಲಿಮ್ಗಳಲ್ಲಾಗಿರ್ಬೋದು ನೋಡಿರ್ತೀರ. ಸೊ ಇಲ್ಲಿ ತುಂಬ ಶೂಟಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ತೋರಿಸಿದ್ರೆ. ಇದು ಬಂದು ಮುದ್ದೈನಪಾಳ್ಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ ಟ್ರಸ್ಟ್ ಅಂತ ಹೇಳಿ. ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ನಾವು ಬರ್ತೀವಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲ ದೇವ್ರುಗಳನ್ನೂ ಸಹ ನೀವು ನೋಡ್ಬೋದು. ಸೊ ತುಂಬಾ ರಶ್ ಇತ್ತು, ಹಾಗಾಗಿ ನಾವು ಸ್ಪೆಷಲ್ ದರ್ಶನ ತೊಗೊಂಡ್ವಿ. ಸೊ ಸ್ಪೆಷಲ್ ದರ್ಶನ ತೊಗೊಳೋದ್ರಿಂದ ಬೇಗನೆ ದರ್ಶನ ಆಗುತ್ತೆ. ತುಂಬ ಜನ ಇರ್ತಾರೆ, ಹಾಗಾಗಿ ಕ್ಯೂ ಸಿಸ್ಟಮಲ್ಲಿ ಬರೋ ಹೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಪ್ರತಿ ಸಾರಿ ಬಂದಾಗಲೂ ನಾವು ಇದೇ ರೀತಿ ಸ್ಪೆಷಲ್ ದರ್ಶನನೇ ತೊಗೊಂಡು ಒಂದು ದರ್ಶನ ಮಾಡ್ತೀವಿ. ಸೊ ತುಂಬ ಜನ ಬರ್ತಾರೆ. ಮತ್ತು ದೇವಸ್ಥಾನದ ಒಳಗಡೆ ಎಲ್ಲ ದೇವರುಗಳು ಇದೆ. ಸೊ ಈ ಶಿವಂದು ಮತ್ತು ರಾಮ ಲಕ್ಷ್ಮಣ ಸೀತೆ ಅವ್ರದ್ದು ಮತ್ತು ಗಣಪತಿ ಎಲ್ಲ ದೇವರುಗಳು ಒಂದೇ ಆ ಒಂದು ದೇವಸ್ಥಾನದಲ್ಲೇ ಇದೆ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಒಂದು ಟೈಮ್ ಇನ್ನೊಂದು ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವಾಗಾದರೂ ಮಾರ್ನಿಂಗ್ ಟೈಮಲ್ಲಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಫ್ರೀ ಇದ್ದಾಗ ಇಲ್ಲಿ ಎಲ್ಲ ಥರ ವೀಡಿಯೋಸ್ನೂ ನಾವು ಮಾಡ್ಬೋದು, ಏನೇ ತೊಂದರೆ ಇಲ್ಲ. ಸೊ ತುಂಬ ಕ್ರೌಡ್ ಇತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಶಾರ್ಟಾಗಿ ವೀಡಿಯೋಸ್ನ ಮಾಡಿಕೊಂಡೆ. ಸೊ ದೇವ್ರುಗಳಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕೆ ಒಂದು 10 ಮಿನಿಟ್ಸ್ ನಿಂತ್ಕೊಂಡು ನೋಡಿದ್ರೂ ಸಾಕಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಪದ್ಮಾವತಿ ದೇವರಿಗಾಗಿರ್ಬೋದು, ಗಣಪತಿಗೆ, ಎಲ್ಲ ದೇವ್ರುಗಳಿಗೂ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಇಲ್ಲಿ ರಾಮ ಲಕ್ಷ್ಮಣಂದು ಒಂದು ಸ್ಟ್ಯಾಚು ಎಲ್ಲ ಇದೆ. ಮತ್ತು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಶಿವನಿಗೆ ಅದರದ್ದೇ ಆದ ಒಂದು ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೊ ಅದ್ರ ಪಕ್ಕದಲ್ಲೇ ವೈಕುಂಠ ದ್ವಾರನೂ ಸಹ ಇದೆ. ನಾವು ಚಿಕ್ಕವರಿದ್ದಾಗ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಕೆಲವೊಂದು ವಿಗ್ರಹಗಳನ್ನೆಲ್ಲ ಭತ್ತದಲ್ಲಿ ಹಾಕಿ ಮಲಗಿಸಿ ಇಟ್ಟಿದ್ರು. ಸೊ ನಾವು ಚಿಕ್ಕವರಿದ್ದಾಗಿಂದನೂ ನೋಡ್ತಿದ್ದೀವಿ ಈ ಒಂದು ದೇವಸ್ಥಾನನ. ಸೊ ತುಂಬಾ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಇರೋವಂಥ ಈ ಒಂದು ಶ್ರೀನಿವಾಸ ಟೆಂಪಲ್ ತುಂಬಾ ದೊಡ್ಡದಾಗೂ ಸಹ ಇದೆ. ಸೊ ತುಂಬ ವಿಶಾಲವಾಗೂ ಇದೆ ಸಹ. ಸೊ ಈ ಸರಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಪ್ರತಿ ಸಾರಿನೂ ಚೆನ್ನಾಗಿರುತ್ತೆ ಅಲಂಕಾರ ಅಂತಲೇ ಹೇಳ್ಬೋದು. ಸೊ ವೈಕುಂಠ ದ್ವಾರ ಪ್ರವೇಶ ಎಲ್ಲ ಮಾಡಿ ಇಲ್ಲಿ ಪ್ರಸಾದ ಎಲ್ಲ ಇಸ್ಕೊಂಡು ಕೆಲವೊಂದು ಹೊರಗಡೆ ಬಂದರೆ ಆಂಜನೇಯನ ಸ್ವಾಮಿ ದೇವರು ಮತ್ತು ನಾಗರದ್ದು ಮತ್ತು ಕೆಲವೊಂದೆಲ್ಲ ದೇವ್ರದ್ದು ಎಲ್ಲ ದೇವ್ರುಗಳೂ ಸಹ ಇಲ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವ ದೇವ್ರ ಪೂಜೆ ಮಾಡಬೇಕು ಅಂತಂದರೆ ಎಲ್ಲೂ ಬೇರೆ ಕಡೆ ಸೈಡ್ ಹೋಗೋಂಗೆ ಇಲ್ಲ, ಎಲ್ಲ ಒಂದೇ ಕಡೆ ಇರ್ತಕ್ಕಂಥ ಈ ಒಂದು ಪ್ಲೇಸು ತುಂಬಾ ಚೆನ್ನಾಗಿದೆ. ಒಮ್ಮೆ ನೀವು ಕೂಡ ಭೇಟಿ ಮಾಡಿ ಅಂತ ನಾನು ಹೇಳ್ತಾ, ಸೊ ನೋಡಿದ್ರಲ್ಲ ಇಲ್ಲಿನೆಲ್ಲ ಜಾತ್ರೆ ಎಲ್ಲ ನೋಡಿಕೊಂಡು ಸ್ವಲ್ಪ ಕಡಲೆಪುರಿ ಎಲ್ಲ ತೊಗೊಂಡ್ವಿ. ಮಗ ಬಂದು ಇಲ್ಲಿ ಏನೋ ವಾಚ್ ಬೇಕು ನನಗೆ ಅಂತ ಕೇಳ್ತಿದ್ದ. ಮನೆಯಲ್ಲಿ 1000 ರೂಪಾಯಿ ಕೊಟ್ಟು ತೊಗೊಂಬಂದಿರೋ ವಾಚ್ಗಿಂತ ಇಲ್ಲಿ 100 ರೂಪಾಯಿ ಕೊಟ್ಟು ತೊಗೊಳ್ಳೋದೇ ಒಂದು ದೊಡ್ಡ ಖುಷಿ ಅವರಿಗೆ. ಸೊ ವಾಚು ಮತ್ತು ಕೆಲವೊಂದು ಸಣ್ಣ ಪುಟ್ಟ ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು. ಸೊ ವೈಕುಂಠ ಏಕಾದಶಿ ಸ್ಪೆಷಲ್ ಯಾವ ರೀತಿ ಇತ್ತು ಅಂತ ನಿಮಗೆಲ್ಲರಿಗೂ ತೋರಿಸಿದ್ನಲ್ಲ. ಸೊ ಇವತ್ತು ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಒಂದು ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. कौसल्या सुप्रजा रामपूर्वा सन्ध्या प्रवर्तते। उत्तिष्ठ नरसार्दूल कर्तव्यं दैवमात्मिकम्।